ದೇವೇಗೌಡರು ಸುದ್ದಿಗೋಷ್ಠಿ ನಡೆಸಿ ಯೋಜನೆ ಕೈ ಬಿಡಬೇಕು, ನಾನು ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತೀನಿ ಅನ್ನೋ ನಂತರದಲ್ಲಿ ಸಿಎಂ ಅವರು ಸುದ್ದಿಗೋಷ್ಠಿ ನಡೆಸ್ತಾರೆ. ತಮಗಿಷ್ಟ ಆದಂಥ ರೈತರು ಮಾತ್ರ ಕೊಡಬಹುದು ಅಂತಾರೆ. ಒಂದು ಸಮಿತಿ ಕೂಡ ರಚನೆ ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ. ಇದುವರೆಗೂ ಕೂಡ ಸಮಿತಿ ರಚನೆ ಆಗಿಲ್ಲ. ಅದಾದ ನಂತರ ಫೈನಲ್ ನೋಟಿಫಿಕೇಶನ್ ಆಗುತ್ತೆ. ಈಗ ಕೆಲವೊಂದಿಷ್ಟು ರೈತರುಗಳ ಪರಿಹಾರ ಕೊಡುವಂಥ ಕೆಲಸಗಳು ಕೂಡ ಈ ಒಂದು ಯೋಜನೆ ವಿಚಾರವಾಗಿ ಆಗ್ತಾ ಇದೆ. ಈಗ ರೈತರಿಗೆ GBDನಲ್ಲಿ ದುಡ್ಡಿಟ್ಟಿದ್ದೀವಿ, ಬಂದು ತಗೊಂಡೋಗಿ ಅಂತಕ್ಕಂಥದ್ದು ಇವತ್ತು ಇಂದಿನಿಂದ ಅಲ್ಲ, ಭಾಳ ದಿನಗಳಿಂದನೂ ಕೂಡ ಈ ಪ್ರಕ್ರಿಯೆ ನಡೀತಾ ಇದೆ. ಆದರೆ ಎಷ್ಟು ಜನ ರೈತರಿಗೆ ದುಡ್ಡು ಕೊಟ್ಟಿದ್ದಾರೆ, ಎಷ್ಟು ಜನ ರೈತರು ಹೋಗಿ ಜಮೀನು ಕೊಡ್ತೇವೆ ಅಂತಕ್ಕಂಥದ್ದನ್ನ ರೈತರು ಸ್ವಇಚ್ಛೆಯಿಂದ ಹೋಗಿ ಕೊಟ್ಟಿದ್ದಾರೆ ಅಂತಕ್ಕಂಥ ಯಕ್ಷ ಪ್ರಶ್ನೆ. ಈಗ ತಾವೇ ಹೇಳಿದ್ರಿ, ಒಂದು ಕಡೆ ಸಮಿತಿ ಬಗ್ಗೆ ನಾನು ಈಗ ಪ್ರಾರಂಭದಲ್ಲಿ ಹೇಳಿದೆ, ಸಮಿತಿ ಮಾಡ್ತೀನಿ ಅಂದರು, ಆನ್ ದ ಸೇಮ್ ಡೇ ಅವತ್ತಿನ ದಿನವೇ ಫೈನಲ್ ನೋಟಿಫಿಕೇಷನ್ನು ಜಾರಿಗೊಳಿಸ್ತಾರೆ. ಸಮಿತಿ ಮಾಡ್ತಕ್ಕಂಥ ಉದ್ದೇಶ ಏನು, ಸಾಧಕ ಬಾಧಕಗಳೇನಿದೆ, ರೈತರು ಪರ ವಿರೋಧ ಎಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದು ಆಲಿಸ್ತಕ್ಕಂಥದ್ದಕ್ಕೆ ನೀವು ಸಮಿತಿ ಮಾಡ್ತೀನಿ ಅಂತ ಒಂದು ಕಡೆ ಹೇಳ್ತೀರಾ, ಮತ್ತೊಂದು ಕಡೆ ಅಂತಿಮ ಅಧಿಸೂಚನೆಯನ್ನು ಕೂಡ ಅವತ್ತೇ ಹೊರಡಿಸ್ತೀರಾ ನೀವು. ಅಂದರೆ ನಿಮ್ಮ ಉದ್ದೇಶ ಏನು? ದ್ವಂದ್ವದ ನೀತಿಗಳು, ದ್ವಂದ್ವದ ಮನಸ್ಥಿತಿ ಇದರಲ್ಲಿ ಭಾಳ ಸ್ಪಷ್ಟ ಇದೆ. ಕೊಡೋರು ಕೊಡಿ, ಬಿಡೋರು ಬಿಡಿ ಅಂತ ಹೇಳಿದ್ರೆ, ಈಗ ಆಯ್ತಪ್ಪ ಒಂದು AI ಸಿಟಿನೋ ಸ್ಮಾರ್ಟ್ ಸಿಟಿನೋ ಕಟ್ತೀವಿ ಅಂತಾರೆ. ಕೊಡೋರು ಕೊಡಿ, ಬಿಡೋರು ಬಿಡಿ ಅಂತ ಹೇಳಿದ್ರೆ ನೀವು ಹೆಂಗೆ ಮಾಡ್ತೀರಾ? ಅದನ್ನು ಹೆಂಗೆ ಕಟ್ಟಕ್ಕಾದ್ರೂ ಹೆಂಗಾಗುತ್ತೆ? ನೀವು ಆಗುತ್ತಾ ಅದು? ಪ್ರಾಕ್ಟಿಕಲಿ ಇಸ್ ಇಟ್ ಪಾಸಿಬಲ್? ಸುಮ್ಮನೆ ಈ ರೀತಿಯಾದಂಥ ಬಾಲಿಶವಾದಂಥ ಹೇಳಿಕೆಗಳು, ಚರ್ಚೆಗಳು ಮಾಡಬಾರ್ದು. ಆಮೇಲೆ ನೋಡಿ, ಇವತ್ತು ಅಂತಿಮವಾಗಿ ರೈತರ ಜೊತೆಯಲ್ಲಿ ಇವತ್ತು ನಾವೇನು ಬೀದಿಗಿಳಿದು ಪ್ರತಿಭಟನೆಗಳು, ಹೋರಾಟಗಳು, ಪಾದಯಾತ್ರೆಗಳು ಮಾಡ್ತಕ್ಕಂಥದ್ದು ಒಂದು ಭಾಗ. ಆದರೆ ಕಾನೂನಿನ ಅಡಿಯಲ್ಲಿ ರೈತರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದಕ್ಕೆ, ಕಾನೂನಿನ ಒಂದು ಹೋರಾಟಕ್ಕೆ ಈಗಾಗಲೇ ರೈತರು ಕೂಡ ಬೆಂಬಲ ಸೂಚಿಸಿದ್ದಾರೆ. ಬಹುಶಃ ಸೋಮವಾರದ ದಿನ ಫೈಲಿಂಗು ಕೂಡ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಕಾನೂನಿಗೆ ಇವತ್ತು ನಾವೆಲ್ಲ ತಲೆಬಾಗಬೇಕಾಗ್ತದೆ. ಅಲ್ಟಿಮೇಟ್ಲಿ ಕೋರ್ಟ್ ಡೈರೆಕ್ಷನ್ಸ್ ಏನು ಬರ್ತದೆ, ರೈತರ ಪರವಾಗಿ 100ಕ್ಕೆ 100ರಷ್ಟು ಬರುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಕಾರಣ ಇವತ್ತು ಇದು ಯಾವುದು KDB ಆ್ಯಕ್ಟ್ ಅಂಡರ್ ಮಾಡಿಲ್ಲ. ಅಂದರೆ 2013ನ LARR ಆ್ಯಕ್ಟ್, ಇದು ಅಂದಿನ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಜಿರವರು ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ಅವರು ಮಾಡಿದಂಥ ಈ ಒಂದು ಆ್ಯಕ್ಟ್ ಅಂಡರ್ ಇದನ್ನು ಮಾಡಿದ್ದೇ ಆಗಿದ್ದರೆ ರೈತರ 80% ಕನ್ಸೆಂಟ್ ತೊಗೋಬೇಕಾಗಿತ್ತು. ಆದರೆ ಇವೆಲ್ಲ ಗಾಳಿಗೆ ದೂರಿದ್ರು. ಕೂಡ ಆ್ಯಕ್ಟನ್ನು ತಗೊಬಂದರು. ಕೂಡ ಆ್ಯಕ್ಟಲ್ಲಿ ಸೋಷಿಯಲ್ ಇಂಪ್ಯಾಕ್ಟ್ ಸರ್ವೆ ಇಲ್ಲ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಸರ್ವೆ ಇಲ್ಲ, ಎಲ್ಲವನ್ನು ಗಾಳಿಗೆ ತೂರಿ ಇವತ್ತು ಈ ಆ್ಯಕ್ಟಲ್ಲಿ ಕನ್ಸೆಂಟ್ ತಗೊಳ್ದಿರ, ರೈತರ ಒಪ್ಪಿಗೆ ತಗೊಳ್ದಿರ ಮಾಡಿರ್ತಕ್ಕಂಥದ್ದು ಇದು. ಬಹುಶಃ ಇದು ಕಾನೂನಿನ ಅಡಿಯಲ್ಲಿ ರೈತರ ಪರವಾಗಿ ಸ್ಟ್ಯಾಂಡ್ ಆಗ್ತದೆ ಕೇಸು ಅಂತಕ್ಕಂಥದ್ದು ಆನ್ ಮೆರಿಟ್ ನನ್ನ ಒಂದು ಅನಿಸಿಕೆ. ಕೊನೆಯದಾಗಿ ಸರ್, ತಾವು JDS ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ, BJಪಿಯವರು ಕೂಡ ಮಾಡ್ತಾರೆ. ಹೊಂದಾಣಿಕೆ ಕೊರತೆಯನ್ನು ಕಂಡುಬರ್ತದೆ. ಯಾಕಂದರೆ ಮಿತ್ರ ಪಕ್ಷಗಳು ತಾವು ಸಪ್ರೇಟ್ ಮಾಡುವಂಥದ್ದು ಒಂದೇ ವಿಚಾರವಾಗಿ ಅನ್ನುವಂಥದ್ದು ನೋಡೋಣ. ಈಗ ಮೂಡ ವಿಚಾರದಲ್ಲಿ ಇಬ್ಬರು ಒಗ್ಗಟ್ಟಾಗಿ ಪಾದಯಾತ್ರೆ ಮಾಡಿದ್ವಿ, ಕೂತ್ಕೊಂಡು ಚರ್ಚೆ ಮಾಡಿದ್ವು. ಈಗ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರ ಆಗು ಹೋಗುಗಳಿರ್ಬೋದು, ಅದರಲ್ಲೂ ಬೈರಮಂಗಲ ಭಾಗದ ರೈತರ ಜೊತೆಯಲ್ಲಿ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಕೆಲವೊಂದಷ್ಟು ಸಂಘಟನೆಗಳು, ಕೆಲವೊಂದಷ್ಟು ರೈತಪರ ಹೋರಾಟಗಾರರು ಇವರೆಲ್ಲ ಇತ್ತೀಚೆಗೆ ಸ್ವಲ್ಪ ಮಾಧ್ಯಮದಲ್ಲಿ ಹೆಚ್ಚಾಗಿ ಸುದ್ದಿ ಆದಂಥ ಸಂದರ್ಭದಲ್ಲಿ ಭಾಳ ಜನ ಬಂದರು. ಇದಕ್ಕಿಂತ ಮುಂಚಿತವಾಗಿಯೂ ಕೂಡ ಮೊದಲನೇ ದಿನದಿಂದ ರೈತರ ಜೊತೆ ಜನತಾದಳ ಪಕ್ಷ ನಿಂತಿದೆ, ಬೈರಮಂಗಲ ಭಾಗದ ರೈತರ ಜೊತೆ. ಹಾಗಾಗಿ ಕೆಲವೊಂದಷ್ಟು ಹೋರಾಟಗಳು ಪ್ರತ್ಯೇಕವಾಗೂ ಮಾಡಬೇಕಾಗ್ತದೆ, ಒಟ್ಟಾಗೂ ಮಾಡಬೇಕಾಗ್ತದೆ. ಹಾಗಾಗಿ ಯಾವುದು ಒಗ್ಗಟ್ಟಾಗಿ ಮಾಡಬೇಕಾಗ್ತದೆ, ಯಾವುದು ಪ್ರತ್ಯೇಕವಾಗಿ ಮಾಡಬೇಕಾಗ್ತದೆ, ಇದು ಪಕ್ಷದ ತೀರ್ಮಾನ ಆಗಿರ್ತದೆ. ಜೊತೆಯಲ್ಲಿ ಇಲ್ಲಿವರೆಗೂ ನಮಗೆ BJP ಕಡೆಯಿಂದ ನನ್ನ ಗಮನಕ್ಕೆ ಗೊತ್ತಿದ್ದಂಗೆ ಕುಮಾರಣ್ಣ ಅವ್ರ ಹತ್ರ ಆಗಲಿ ಅಥವಾ ನನ್ನ ಹತ್ರ ಆಗಲಿ ಯಾರೂ ಕೂಡ ಇದ್ರ ಬಗ್ಗೆ ಫೋನ್ ಮಾಡಿ ಚರ್ಚೆ ಮಾಡಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್ TV9 ರಾಮನಗರ.